ಕಪ್ಪೆ ಬೇರೆ ಕರ್ರ ಅಂತ ಸೌಂಡ್ ಮಾಡ್ತಾ ಇದ್ದಾವೆ. ಇಲ್ಲಿ ನೋಡಿದ್ರೆ ಕತ್ತೆಗಳು ಬೇರೆ ಹತ್ತಿದಾವೆ. ಯಾರ್ದೋ ಮನೆ ಹೊಡೆದ್ಬಿಟ್ಟು ಯಾರ್ದೋ ಮನೆ ಕಟ್ಬಾರ್ದು ಅಂತ ಯಾರಿಗೋ ಒಬ್ರಿಗೆ ಇಲ್ಲಿ ಕೈಗೆ ಕೋತಿ ಕಚ್ಚಿದೆ ಅಂತ ನೋಡಿ, ಬ್ಲಡ್ ಎಲ್ಲ ಇಲ್ಲೇ ಬಿದ್ದಿದೆ. ಎಲ್ರಿಗೂ ನಮಸ್ಕಾರ. ಈ ಬೇಸಿಗೆ ಕಾಲದಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಕೆಲವೊಬ್ರು ಆಲ್ರೆಡಿ ಗೆಸ್ ಮಾಡಿರ್ತೀರಾ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ಬಿಟ್ಟು. ಹೌದು, ನಾನಿವತ್ತಿದ್ದೀನಿ ದಕ್ಷಿಣ ಕಾಶಿ ಅಂತಾನೆ ಕರೆಯಲ್ಪಡುವ ತನ್ನ ಧಾರ್ಮಿಕತೆಯಿಂದನೇ ಪ್ರಸಿದ್ಧಿಯಾಗಿರುವಂತಹ ಶಿವಗಂಗೆ ಕ್ಷೇತ್ರದಲ್ಲಿ. ಈ ಜಾಗ ಬೆಂಗಳೂರಿಂದ ಬರೀ 55 ಕಿಲೋಮೀಟರ್ ಮಾತ್ರ. ಸೊ ನೀವ್ ಯಾರಾದ್ರೂ ಒನ್ ಡೇ ಟ್ರೆಕ್ಕಿಂಗ್ ಏನಾದ್ರು ನೋಡ್ತಾ ಇದ್ರಿ ಅಂದ್ರೆ ಈ ಜಾಗ ಒಂದು ಬೆಸ್ಟ್ ಆಪ್ಷನ್. ಸೊ ಬನ್ನಿ ಹೋಗೋಣ, ಈ ಕ್ಷೇತ್ರದ ಬಗ್ಗೆ ಹೋಗ್ತಾ 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 ತಿಳ್ಕೊಳ್ಳೋಣ. ನೀವೇನಾದ್ರೂ ಬೈಕ್ ಅಥವಾ ಕಾರಲ್ಲಿ ಬಂದಿದ್ರೆ ನಿಮ್ ಗಾಡಿಗಳನ್ನ ದೇವಸ್ಥಾನದ ಹತ್ರ ಬರೋದ್ಕಿಂತ ಮುಂಚೆನೆ ಎಲ್ಲಾದ್ರೂ ಪಾರ್ಕ್ ಮಾಡಿ ಬನ್ನಿ. ಒನ್ಸ್ ಒಳಗಡೆ ಬಂದ್ಮೇಲೆ ಪಾರ್ಕಿಂಗ್ ಚಾರ್ಜಸ್ ಸಪರೇಟ್ ಇರುತ್ತೆ. ಇಲ್ಲಿ ಒಂದು ಬಸವಣ್ಣ ಇದೆ, ಮೇಲ್ಗಡೆ ಕೂಡ ಒಂದು ಬಸವಣ್ಣ ಇದೆ. ಇವಾಗ ನಾವು ಇಲ್ಲಿ ಕೆಳಗಡೆ ಇರೋ ಒಂದು ಬಸವಣ್ಣ ಹತ್ರ ಇದೀವಿ. ಇಲ್ಲೇ ಕೂಡ ಶೌಚಾಲಯಕ್ಕೆ ದಾರಿ ಅಂತ ಬೋರ್ಡ್ ಬೇರೆ ಹಾಕಿದಾರೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಇವಾಗ ನಾವು ಶಿವಗಂಗೆ ಕ್ಷೇತ್ರದ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೀವಿ. ನೀವೇನು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇವಾಗ ನೋಡಿದ್ರಲ್ಲ, ನಿಮಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ ಬೆಣ್ಣೆನ ಕಾಯಿಸಿದ್ರೆ ತುಪ್ಪ ಆಗುತ್ತೆ ಅಂತ. ಬಟ್ ಇಲ್ಲಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಾಮಿ ಲಿಂಗಕ್ಕೆ ಅಭಿಷೇಕ ಮಾಡ್ಬೇಕಾದ್ರೆ ಅದ್ರ ಮೇಲೆ ನಾವೇನಾದ್ರೂ ತುಪ್ಪ ಹಾಕಿದ್ರೆ ಅದು ಬೆಣ್ಣೆ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲಿ. ಮತ್ತೆ ಈ ದೇವಸ್ಥಾನದಲ್ಲಿ ಒಂದು ಸುರಂಗ ಮಾರ್ಗ ಇದೆಯಂತೆ. ಆ ಸುರಂಗ ಮಾರ್ಗ ಬಂದ್ಬಿಟ್ಟು ಬೆಂಗಳೂರಲ್ಲಿರುವ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಮತ್ತೆ ಸ್ಥಳೀಯರ ಒಂದು ನಂಬಿಕೆ ಇಲ್ಲಿ ಹರಡಿದೆ. ಏನ್ ಕೋಟೆ ನೋಡಿದ್ರಿ, ಅದು ಶಿವಪ್ಪ ನಾಯಕನ ಕಾಲ ಕೋಟೆ. ಅದಾದ್ಮೇಲೆ ನಮ್ಮ ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು ಆ ಕೋಟೆನ ಸಂರಕ್ಷಿಸಿ ಅಂದ್ರೆ ಒಂಚೂರು ನೋಡ್ಕೊಂಡ್ರಂತ ಮಾತುಕತೆ ಇದೆ ಇಲ್ಲಿ. ಗೈಸ್, ಇಲ್ಲೇನೋ ಒಂದು ಕಲ್ಗಳನ್ನೆಲ್ಲ ಜೋಡಿಸಿದ್ದಾರೆ. ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ. ನಾವು ಏನಾದ್ರು ಜೋಡ್ಸೋಣ ಅಂತ ಬಂದಿದೀವಿ ಅಂದ್ಮೇಲೆ ಆ ಕೆಲ್ಸನೂ ಮಾಡ್ಬಿಡೋಣ. ಒಬ್ರು ಕಲ್ ತೆಗೆದ್ಬಿಟ್ಟು ನಾನ್ ಜೋಡಿಸ್ತಾ ಇರೋದು. ಯಾರೋ ಒಬ್ರು ಹೇಳಿದ್ರು ಯಾರ್ದೋ ಮನೆ ಹೊಡೆದ್ಬಿಟ್ಟು ಯಾರ್ದೋ ಮನೆ ಕಟ್ಬಾರ್ದು ಅಂತ, ಅದಕ್ಕೆ ಬಿಟ್ಟು ಹೋಗ್ತಾ ಇದೀನಿ. ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ನೀನ್ ಇಲ್ಲಿಗೆ ಸುಸ್ತಾದ್ರೆ ಹೆಂಗೆ? ಸೊ ಬೆಟ್ಟದ ಮೇಲೆ ಬಂದ್ಮೇಲೆ ಇಲ್ಲೆಲ್ಲ ಕಸಗಳನ್ನ ಹಾಕ್ಬಾರ್ದು. ಸೊ ಯಾವ್ದೇ ಪೇಪರ್ ಇಸ್ಕೊಳ್ದೇನೆ ಕಲ್ಲಂಗಡಿ ಹಣ್ಣನ್ನ ಹಾಗೆ ಕಟ್ ಮಾಡಿಸ್ಕೊಂಡು ಸ್ಲೈಸ್ ಮಾಡ್ಕೊಂಡು ತಿನ್ನೋಣ. ಎಲ್ಲ ದೊಡ್ಡವ್ರು ಒಂದೇ ತರ ಕುತ್ಕೊಂಡಿದ್ದೀರಾ? ಎಲ್ಲಿಂದ? ಹಿರಿಯೂರು. ಹಿರಿಯೂರಿಂದ ಶಿವಗಂಗೆ ನೋಡಕ್ಕೆ ಅಂತಾನೆ ಬಂದಿದ್ದೀರಾ? ಸಿದ್ದರಾಮಯ್ಯ. ಗೈಸ್, ಹತ್ತತ್ರ ಒಳಕಲ್ ತೀರ್ಥ ಹತ್ರ ಇದೀವಿ. ಹತ್ತತ್ರ ಏನು ಒಳಕಲ್ ತೀರ್ಥ ಹತ್ರ ಬಂದೇ ಬಿಟ್ಟಿದ್ವಿ. ಸೊ ಇವಾಗ ನಾನಿದ್ದೀನಿ ಒಳಕಲ್ ತೀರ್ಥದಲ್ಲಿ. ನಿಮಗೆ ಟಿಕೆಟ್ ಬಂದ್ಬಿಟ್ಟು 5 ರೂಪಾಯಿ ಬೀಳುತ್ತೆ. 5 ರೂಪಾಯಿ ಟಿಕೆಟ್ ತಗೊಂಡು ಒಳಕಲ್ ತೀರ್ಥದ ಒಳಗೆ ನೀವು ಎಂಟ್ರಿ ತಗೋಬಹುದು. ಇಲ್ಲಿ ಒಂದು ಇದಿದೆ, ನಂಬಿಕೆ ಇದೆ. ಪಾಪದ ಕೈಗೆಟಕದಿರುವ ಗಂಗೆ ಅಂದ್ರೆ ನೀವೇನು ಅನ್ಕೊಂತೀರ ನೋಡ್ರಿ, ಅದು ನೆರವೇರೋ ಹಾಗಿದ್ರೆ ಮಾತ್ರ ಆ ಗಂಗೆ ನಿಮಗೆ ಕೈಗೆ ಸಿಗ್ತಾಳಂತೆ. ಅದು ನೆರವೇರಲ್ಲ ಅಂದ್ರೆ ನಿಮ್ಗೆ ಆ ಗಂಗೆ ಕೈಗೆ ಸಿಗೋಲ್ವಂತೆ. ಸೊ ಇವತ್ತು ನನ್ನ ಲಕ್ ಟ್ರೈ ಮಾಡ್ತೀನಿ, ಬನ್ನಿ.
ನೋಡಿ ನಿಮ್ಗೆ ನೀರು ಅಷ್ಟು ಆಳದಲ್ಲಿ ಕಾಣಿಸುತ್ತೆ. ಸೊ ಅಲ್ಲಿಂದ ನೀವು ನೀರು ಎತ್ಕೋಬೇಕು. ಈ ತಲೆ ಎತ್ತಿದ್ರೆ ಬಂಡೆ ಉಳಿಯೋ ಚಾನ್ಸಸ್ ಇದೆ. ಸೊ ಬಗ್ಕೊಂಡು ಓಡಾಡ್ಬೇಕು. ತಂದೆ ವೀರಭದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ವಿಭೂತಿ ಹಚ್ಕೊಳ್ಳೋಣ. ವೀರಭದ್ರೇಶ್ವರ ದೇವಸ್ಥಾನ ಬಂದಿದ್ದೀವಿ ಅಂದ್ಮೇಲೆ ಶೆಕೆ ನೀರಿಗೆ ಏನು ಹೊಂಡ್ತಾ ಇಲ್ಲ ನೋಡಿ. ಅಪ್ಪ ಬಂಡೆ ಕಡೆ ಹೋಗ್ಬೇಕು. ಇದು ಒಳಕಲ್ ತೀರ್ಥದಿಂದ ಹೊರಗಡೆ ಹೋಗೋದಾರಿ. ಅಂಬಾವತಿ ತೀರ್ಥ ಆದ್ರೆ ಕುಂಭ ಋಷಿಗಳು ತಪಸ್ಸು ಮಾಡಿದಂತ ಸ್ಥಳ. ಅವ್ರ ಶಕ್ತಿಯಿಂದನೇ ಇದು ಉದ್ಭವ ಆಗಿದ್ದು. ಆದ್ರೆ ಕುಮುದ್ವತಿ ನದಿಗೆ ಮೇನ್ ಉಗಮ ಸ್ಥಾನ. ಇಲ್ಲಿ ನೀರ್ ಕಮ್ಮಿ ಆದ್ರೆ ಅಲ್ಲಿ ಕುಮುದ್ವತಿಯಲ್ಲಿ ಕಡಿಮೆ ಆಗುತ್ತಂತೆ. ಇಲ್ಲಿ ಹೇರಳವಾಗಿತ್ತು ಅಂದ್ರೆ ಅಲ್ಲಿ ಹೇರಳವಾಗಿರುತ್ತಂತೆ. ಅಲ್ಲಿ ಪುರೋಹಿತರು ಒಂದು ಮಾತು ಹೇಳ್ತಾರೆ. ಎಷ್ಟೋ ಜನ ವ್ಲಾಗರ್ಸ್ ಇಲ್ಲಿಗೆ ಬರ್ತಾರಂತೆ. ಬಂದ್ಬಿಟ್ಟು ಇಲ್ಲಿ ಅವ್ರ ಹತ್ರ ಒಂದು ಹಿಸ್ಟ್ರಿ ಕೇಳೋದು ಬೇರೆ ರೀತಿ ಕೇಳ್ಕೊಂಡು ಅವರು ವಿಡಿಯೋದಲ್ಲಿ ಕನ್ವೆ ಮಾಡ್ಬೇಕಾದ್ರೆ ಬೇರೆ ರೀತಿ ಕನ್ವೆ ಮಾಡ್ತಾರಂತೆ. ಅಂದ್ರೆ ಒಂಥರ ಮಿಸ್ಇನ್ಫಾರ್ಮೇಶನ್ ತರ ಮಿಸ್ಲೀಡಿಂಗ್ ಮಾಡೋದು. ಇದರಿಂದ ಕ್ಷೇತ್ರದ ಒಂದು ಮಹತ್ವ, ಅದ್ರ ಹಿಸ್ಟ್ರಿ ಎಲ್ಲ ಒಂಥರ ಚೇಂಜ್ ಆಗ್ತಿರೋ ತರ, ಸತ್ಯತೆ ಎಲ್ಲ ಹಾಳಾಗ್ತಿರೋ ತರ ಒಂದು ಇಂಟೆನ್ಷನ್ ಬರುತ್ತೆ. ಸೊ ಯಾರೇ ಆಗ್ಲಿ ವ್ಲಾಗರ್ಸ್ ಯಾರೇ ಬರೋ ಹಾಗಿದ್ರು ಮುಂಚೆ ಈ ಜಾಗದ ಒಂದು ಹಿಸ್ಟ್ರಿನ ಕರೆಕ್ಟ್ ಆಗಿ ತಿಳ್ಕೊಂಡು ಇಲ್ಲಿ ಒಂದಷ್ಟು ಜನ ಪುರೋಹಿತರುಗಳನ್ನ ಅಥವಾ ಯಾರು ಸ್ಥಳೀಯರು ಇರ್ತಾರೆ ನೋಡಿ ಅವ್ರ ಹತ್ರ ಕೇಳ್ಕೊಂಡು ವಿಚಾರಿಸ್ಕೊಂಡು ನೀವು ಇನ್ಫಾರ್ಮೇಶನ್ ನ ಕನ್ವೆ ಮಾಡಿ ಅಂತ ನಾನು ಹೇಳ್ತೀನಿ. ಗೈಸ್, ನಿಮ್ಗೆ ಜನುಮದ ಜೋಡಿಗಳು ಕಟ್ಟಿರೋ ಒಂದು ಏನೋ ವಾಸ್ತುಶಿಲ್ಪ, ಶಿಲ್ಪಕಲೆ, ಸ್ಟೋನ್ ಆರ್ಟು, ಸ್ಟೋನ್ ಟವರು, ಏನ್ ಹೇಳ್ತಿರೋ ಏನ್ ಕರಿತಿರೋ ಕರ್ಕೊಳ್ಳಿ, ಅದನ್ನ ತೋರಿಸ್ತೀನಿ ನೋಡಿ. ನಾವು ಹತ್ತೋದೇ ಕಷ್ಟ ಇಲ್ಲಿಗೆ. ಅದು ಮುಕ್ಕಾಲು ಭಾಗ ಹತ್ತಿದೀವಿ ಇವಾಗ. ಕಪ್ಪೆ ಬೇರೆ ಕರ್ರ ಅಂತ ಸೌಂಡ್ ಮಾಡ್ತಾ ಇದಾವೆ. ಇಲ್ಲಿ ನೋಡಿದ್ರೆ ಕತ್ತೆಗಳು ಬೇರೆ ಹತ್ತಿದಾವೆ. ಕತ್ತೆ ಹತ್ರ ಹೋಗೋಣ. ಒದಿತೈತಾ? ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ. ಅಲ್ಲಿ ಹೋಗಿ ಮುಟ್ಟೋಣ ಅಂತ ಅನಿಸ್ತೈತೆ. ಆ ಕಡೆಯಿಂದ ಜಾಡ್ಸ್ ಒದ್ದಿದ್ರೆ ನಾನು ಎಕ್ಕಡೆ ಹೋಗಿ ಬಿದ್ದಿರ್ತೀನೋ ಗೊತ್ತಿಲ್ಲ. ಸೊ ಹೋಗೋದು ಬೇಡ. ಬನ್ನಿ ನಮ್ಮ ಪ್ರಯಾಣ ಮುಂದುವರ್ಸೋಣ. ಇವಾಗ ನಾನಿದ್ದೀನಿ ಶಿವ ಪಾರ್ವತಿಯ ಜ್ಯೋತಿರ್ಲಿಂಗ ಸನ್ನಿಧಿಯಲ್ಲಿ. ಅಂದ್ರೆ ಮುಕ್ಕಾಲ್ ಭಾಗ ಹತ್ತಿದೀನಿ ಅಂತ ಅರ್ಥ. ನನಗಿನ್ನು ಬೆಟ್ಟ ಅಲ್ಲಿ ಕಾಣ್ತಾ ಇದೆ. ಅಲ್ಲಿವರೆಗೂ ಹೋಗ್ಬೇಕು. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತೋರಿಸ್ತೀನಿ ನೋಡಿ. ಅಲ್ಲಿವರೆಗೂ ಹೋಗ್ಬೇಕು. ಓ ಮೈ ಗಾಡ್, ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಬದುಕಿದೀವಿ. ಇಲ್ಲ ಅಂದಿದ್ರೆ ದೇವ್ರನ್ನ ಇಷ್ಟು ದೂರ ಹತ್ತಕ್ ಆಗ್ತಿರ್ಲಿಲ್ಲ. ಬನ್ನಿ ಹೋಗೋಣ, ಮುಂದುವರಿಯೋಣ. ಗೈಸ್, ಇಲ್ಲಿ ಮೆಟ್ಲುಗಳು ಹತ್ತುತ್ತಾ ಇದ್ರೆ ಒಂದೊಂದ್ ಮೆಟ್ಲುಗಳು ಜೀವ ಕೈಯಲ್ಲಿ ಇಟ್ಕೊಂಡು ಹತ್ಬೇಕು, ಆ ತರ ಇದೆ. ಕೋತಿಗಳು ತುಂಬಾ ಇರ್ತವೆ. ಸೊ ಯಾರು ಬ್ಯಾಗ್ ಅಂದ್ರೆ ನಾರ್ಮಲ್ ಬ್ಯಾಕ್ ಪ್ಯಾಕ್ ತಗೊಂಡ್ಬನ್ನಿ. ಬ್ಯಾಕ್ ಅಲ್ಲಿ ತಗೊಳಕೋಣಂತ ಬ್ಯಾಗ್ಗಳು, ನಾರ್ಮಲ್ ಚೀಲ ಆ ತರ ಏನಾದ್ರು ತಗೊಂಡ್ಬಂದ್ರೆ ಕೋತಿಗಳು ಕಿತ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಹೋಗೋಣ ಮೇಲೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಯಾರಿಗೋ ಒಬ್ರಿಗೆ ಇಲ್ಲಿ ಕೈಗೆ ಕೋತಿ ಕಚ್ಚಿದೆ ಅಂತ. ನೋಡಿ, ಬ್ಲಡ್ ಎಲ್ಲ ಇಲ್ಲೇ ಬಿದ್ದಿದೆ. ಸೊ ನೀವೇನಾದ್ರೂ ಕ್ಯಾರಿ ಮಾಡೋ ಹಾಗಿದ್ರೆ ಬ್ಯಾಕ್ ಪ್ಯಾಕ್ ತಗೊಬನ್ನಿ. ಆಕ್ಚುಲಿ ಅವ್ರಿಗೆ ಬ್ಯಾಕ್ ಪ್ಯಾಕ್ ಅಲ್ಲೇನೆ ಆಗಿರೋದು. ಬ್ಯಾಕ್ ಪ್ಯಾಕ್ ತೆಗ್ಲಾಕೊಂಡಿರ್ಬೇಕಾದ್ರೆ ಅದನ್ನ ಕಿತ್ಕೊಳಕ್ ಹೋಗಿ ಆ ಕೋತಿ ಬಂದ್ಬಿಟ್ಟು ಕಚ್ಚಿರೋದು. ನೀವು ಹುಷಾರಾಗಿ ಓಡಾಡ್ಬೇಕಾದ್ರೆ ಹುಷಾರಾಗಿರಿ. ಯಾಕಂದ್ರೆ ಇಲ್ಲಿ ಕೋತಿಗಳಿಗೆ ನೀರು ಸಿಗಲ್ಲ, ಆಹಾರ ಸಿಗಲ್ಲ ಮೇಲ್ಗಡೆ ಇರೋರಿಗೆ. ಸೊ ಇಲ್ಲಿ ಜನಗಳು ಯಾರಾದ್ರೂ ಬಂದ್ರು ಅಂದ್ರೆ ಅವ್ರ ಮೇಲೆ ಮುಗಿ ಬಿಡೋ ಚಾನ್ಸಸ್ ತುಂಬಾ ಇದೆ. ನೀವು ನನ್ನಿಂದ ಏನ್ ಜಾಗ ನೋಡ್ತಾ ಇದ್ದೀರಾ, ಅದು ಕಣ್ವ ಮಹರ್ಷಿಗಳು ತಪಸ್ ಮಾಡಿರುವಂತಹ ಜಾಗ. ಮೇಲೆ ಹತ್ತಣ ಬಸವಣ್ಣ ಹತ್ರ. ಇಲ್ಲಿ ಹಲವಾರು ಹಳೆಗನ್ನಡ ಶಾಸನನೋ ಇಲ್ಲ ಹೊಯ್ಸಳರ ಕಾಲದ ಶಾಸನನೋ ಗೊತ್ತಿಲ್ಲ, ಬಟ್ ತುಂಬಾ ಶಾಸನಗಳು ಬರ್ದಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ಕಮ್ಮಿ ನೋಡಿ ಯಾವ ತರ ಇದೆ ಅಂತ. ಎಲ್ಲ ತುಕ್ಕಿಡಿದು ಹೊರಟೋಗ್ಬಿಟ್ಟಿದೆ.
ಫೈನಲಿ ಟಾಪ್ ಬಸವಣ್ಣ ಹತ್ರ ಇದ್ದೀನಿ ನಾನು. ಸೊ ಇದೆ ನೋಡಿ, ಇಲ್ಲಿ ನಿಧಾನಕ್ಕೆ ನೀವು ಕಾಲಿಟ್ಕೊಂಡು ಹತ್ಬೇಕು. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಬಟ್ ಕೇರ್ಫುಲ್ಲಾಗಿ ಹಚ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಕಾಲು ಕೆಳಗಡೆ ಇರುತ್ತೆ. ಹುಷಾರಾಗಿ ಎತ್ತಿ. ಹಾಂ, ಸೊ ಒಂದು ಸುತ್ತ ಆರಾಮಾಗಿ ಹಾಕಿದ್ದೀನಿ. ಅಲ್ಲೊಂಚೂರು ನೀವು ಹುಷಾರಾಗಿ ಬರಬೇಕು ಗೈಸ್. ಇಲ್ಲಿ ನೋಡ್ರಿ, ಅಣ್ಣನ ಹತ್ರ ಹೋಗ್ಬಿಟ್ಟು ಕೋತಿಗಳು ಏನಾದರೂ ಆಹಾರ ನೀರು ಏನಾದರೂ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಯಾವ ಥರ ಏನು ಮಾಡ್ತಾ ಇದ್ದಾವೆ ಅಂತ ನೋಡಿ. ಹೌದು, ಊಟ ನೀರು ಪಾಪ ಅವಕ್ಕೂ ಏನು ಸಿಗಲ್ಲ ನೋಡಿ, ಎಲ್ಲ ಚೆಕ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಗ್ ಹಾಕೊಂಡಿದ್ದೀನಿ, ನನ್ನ ಹತ್ರ ಬಂದ್ಬಿಡ್ತಾ ಅಂತ ಭಯ ಆಗ್ತಿದೆ. ಎಲ್ಲ ಕಿತ್ಕೊಂಡ್ ತಿಂತಾಯ್ತು ಪಾಪ. ಗಿರಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಗಿರಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ 2 ದೇವಸ್ಥಾನ ಇದಾವೆ. ಸೊ 2 ದೇವಸ್ಥಾನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನನ್ನಿಂದ ನೀವೇನ್ ನೋಡ್ತಾ ಇದ್ದೀರಾ, ಹೊಯ್ಸಳರ ರಾಜನಾದ ವಿಷ್ಣುವರ್ಧನನ ಮಡದಿ ಶಾಂತಲಾ ಅವರು ಆತ್ಮಹತ್ಯೆ ಮಾಡಿಕೊಂಡ ಜಾಗ. ತನಗೆ ಗಂಡು ಮಗು ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಬಂದ್ಬಿಟ್ಟು ಈ ಜಾಗದಿಂದ ಬಿದ್ದು ತಮ್ಮ ಜೀವತ್ಯಾಗವನ್ನು ಮಾಡ್ತಾರೆ. ಸೊ ಇದಕ್ಕೆ ಶಾಂತಲಾ ಡ್ರಾಪ್ ಅಂತ ಕರೀತಾರೆ. ನೋಡಿ, ಶಾಂತಲಾ ಡ್ರಾಪ್ ಎಷ್ಟು ಡೀಪ್ ಇದೆ ಅಂತ. ಇಲ್ಲಿ ನಿಂತ್ಕೊಂಡು ನಮಗೆ ನೋಡೋದ್ಕೆನೆ ಜುಮ್ ಅಂತ ಆಗ್ತಾ ಇದೆ. ಸೇಫ್ಟಿ ಮೆಜರ್ಸ್ಗೋಸ್ಕರ ಇಲ್ಲಿ ಏನು ಫೆನ್ಸ್ ಎಲ್ಲ ಹಾಕಿದ್ದಾರೆ. ಇವಾಗ ನಾವು ಹೋಗ್ತಾ ಇದೀವಿ ಪಾತಾಳ ಗಂಗೆ ನೋಡೋದಕ್ಕೆ. ಇಲ್ಲೇ ಶಿವಗಂಗೆ ಬೆಟ್ಟ ಇಳಿತಾ ನಿಮ್ಗೆ ಪಾತಾಳ ಗಂಗೆಗೆ ದಾರಿ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ಹತ್ರ ನೋಡ್ಕೊಂಡು ನೀವು ಸ್ವಲ್ಪ ದೂರ ನಡ್ಕೊಂಡ್ ಬಂದ್ರೆ ನಿಮ್ಗೆ ಪಾತಾಳ ಗಂಗೆ ಸಿಗುತ್ತೆ. ನಿಧಾನಕ್ಕೆ ಸ್ವಲ್ಪ ಭಯ, ಮತ್ತೆ ಇಲ್ಲೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ, ಯಾಕಂದ್ರೆ ಆಕ್ಸಿಜನ್ ಇಲ್ದಿರೋ ಸ್ಪೇಸು. ಇದು ಪಾತಾಳ ಗಂಗೆ. ಈ ಕಡೆ ಫುಲ್ಲು ಭಯಂಕರವಾಗಿದೆ, ಏನು ಕಾಣಿಸ್ತಾ ಇಲ್ಲ. ಸೊ ಹೋಗೋಣ. ಒಬ್ಬ ಪರ್ಸನ್ ಅಷ್ಟೇ ಬರೋಕ್ಕಾಗೋದು. ನೀವು ಜಾತ್ರೆಗಳ ಟೈಮಲ್ಲಿ ಏನಾದ್ರು ಬಂದ್ರಿ ಅಂದ್ರೆ ತುಂಬಾ ಜನ ಇರುತ್ತೆ. ಮತ್ತೆ ಅದಲ್ಲದೆ ಒಬ್ರಿಗೆ 5 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಇಷ್ಟೇ ಪಾತಾಳ ಗಂಗೆ. ಸೊ ಇದಿಷ್ಟು ಶಿವಗಂಗೆಯ ಇತಿಹಾಸ ಅಥವಾ ಅದರ ಮಹತ್ವಗಳು. ಸೊ ನಾನು ಈ ಬೆಟ್ಟದಲ್ಲಿ ಏನೇನು ನಾನು ನೋಡಿದ್ದೀನೋ ಎಲ್ಲವನ್ನು ತೋರಿಸಿದ್ದೀನಿ, ಎಲ್ಲದರ ಇತಿಹಾಸಗಳನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಾದ್ರೂ ಬರೋ ಅಂತವ್ರಿದ್ರೆ ಮಾರ್ನಿಂಗೇ ಬಂದ್ಬಿಡಿ, ಬೆಳಗ್ಗೆ ಹೊತ್ತು. ಯಾಕಂದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ, ಮತ್ತೆ ನಿಮ್ಗೆ ಬಿಸಿಲಾದ್ರೆ ಬೆಟ್ಟ ಹತ್ತಕ್ಕೂ ಕೂಡ ಆಯಾಸ ಆಗಲ್ಲ. ನಮ್ಮ ಅದೃಷ್ಟ ಇವತ್ತೇನೋ ಗೊತ್ತಿಲ್ಲ, ಬಿಸಿಲು ನಮ್ಗೆ ಅಷ್ಟೊಂದು ಆಗ್ಲಿಲ್ಲ. ಫುಲ್ ಮೋಡ ಕವಿದ ವಾತಾವರಣ ಆಯ್ತು, ಒಂಥರ ವೆದರ್ ತುಂಬಾ ಚೆನ್ನಾಗಿತ್ತು. ಸೊ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಈ ಬೆಟ್ಟನ ಫುಲ್ ಹತ್ತಿ ಕೆಳಗಡೆ ಇಳಿದಿದೀವಿ. ಇದಿಷ್ಟು ಇವತ್ತಿನ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.